ತುಳು ಭಾಷೆಯ ಬೆಳವಣಿಗೆಗೆ ಬಹುದೊಡ್ಡ ಕೊಡುಗೆ ನೀಡಿರೋ ತುಳು ನಾಟಕ ಹಾಗೂ ಕಲಾವಿದರನ್ನು ಗೌರವಿಸುವ ಸಲುವಾಗಿ ತುಳು ನಾಟಕ ಪರ್ವ ಕಾರ್ಯಕ್ರಮ ಇದೇ ಮಾರ್ಚ್ 9 ರಿಂದ ಮಾರ್ಚ್ 15ರವರೆಗೆ ನಡೆಯಲಿದೆ ಅಂತ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ ಹೇಳಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ 7 ದಿನಗಳ ಕಾಲ ನಡೆಯುವ ತುಳು ನಾಟಕ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತುಳು ನಾಟಕ ತುಳು ಭಾಷೆಯ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದು, ತುಳು ನಾಟಕಗಳು ಹಾಗೂ ಕಲಾವಿದರು ಅವರನ್ನು ನೆನಪಿಸುವ ಹಾಗೂ ಗೌರವಿಸುವ ಉದ್ದೇಶದಿಂದ ತುಳು ನಾಟಕ ಪರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮೂಡಿಬಂದಿತ್ತು. ಈ ಬಾರಿಯೂ ಉತ್ತಮವಾಗಿ ಮೂಡಿಬರಲು ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದರು. ಸಮಾಜಕ್ಕೂ ಸಂದೇಶ ಕೊಟ್ಟನಂಚಿನ ಮಾತ ನಾಟಕ ಆ ನಾಟಕದಿಂದ ಕರಿವರ್ಷ ಮಲ್ಪನಂಚಿನ ಕೆಲಸ ಮಾಡ್ತಾರೆ. ಆಗಿನ ಮಲ್ಪನ ಮಾತ್ರ ಅಂತ ಅದೇ ಕರಿಬೋಯಿನ ಒಂದು ಗೌರವಿಸಿನಂಚಿನ ಸ್ಮರಣೆ ಮಲ್ಪನಂಚಿನ ಕಾರ್ಯಕ್ರಮವನ್ನು ಬಾರಿ ಕೊರ್ಲಗಟ್ಟದ ಕಲಿಸಕ್ಕೆ ಮಾಡ್ತಾರೆ. ಅವಳ ನಮ್ಮ ಕಾರ್ಪೊರೇಷನ್ದ ಒಂದು ಸಹಕಾರಗಳು ಕರಿವರ್ಷಲ ಮಲ್ಪನಿದ್ದ ಅವೆ ಈ ವರ್ಷದ ನಮ್ಮ ಮಲ್ಪೋಡು ಈ ವರ್ಷದ ನಾಟಕ ದಯವನ್ನಾಗ ಕರಿವರ್ಷ ಮಂತನಪ್ಪಲ್ಲಿ ಮಸ್ತ್ ಜನಕ್ಕೂ ಸಂತೋಷ ಪಟ್ಟಿರ್ತಾರೆ. ಮಸ್ತ್ ಜನ ಗಂಗಾಧರ ಶೆಟ್ಟನ ಹೂಮಾಲೆ ನಾಟಕ 2ನೇ ದಿನ ತಾನೇ ಹಿರಿಯ ನಾಟಕಗಾರನ ರತ್ನಾಕರ ರಾವ್ ಕಾವೂರ್ ಅನ್ನ ತಬುರನ ತಲಿಕೆ ನಾಟಕ ಉಂಟು. ಆ ದಿನ ಅರೇನು ಒಂದು ಮಾನಾದಿ ಮಂದಿರಂದು 5 ಪಕ್ಕ 3ನೇ ದಿನ ತಾನೇ ಉಡುಪಿದ ಬಿ ಪದ್ಮರಾಜರಾವ್ ಪೇರು ಆರ್ಬರಿ ತನ ಕಾಲ ಕೂಡುದು ಬಂದಾಗ ನಾಟಕ ಉಂಟು. ಪಕ್ಕ 5 ಪಕ್ಕದ ದಿನ ಸೀತಾರಾಮ ಕುಲಾಲ್ ಬರೆದ ಮಣ್ಣದ ಮಗಲು ಅಪ್ಪಕ್ಕ ಬಂದ ನಾಟಕ ಉಂಟು. 5 ಪಕ್ಕ 13ನೇ ತಾರೀಕು ಬುಧವಾರದಲ್ಲಿ ಸಂಜು ವಯಸ್ಸಿಗೆ ಬರೆಯ ತನ್ನ ಪೊರ್ಲು ನಾಟಕ